ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮಗೆಲ್ಲರಿಗೂ ನನ್ನ ಚಾನಲ್ ಚೈತ್ರಾಸ್ ಕ್ರಿಯೇಷನ್ಗೆ. ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳಿ ಮನ್ವಿತಾನೆ ಹೇಳ್ತಾಳೆ. Good morning everyone. My name is Manvita Vibartwat. I am studying in 2nd standard. Today I am going to tell about my model. Types of houses. Types buildings. Types in buildings like single storage, duplex, multi-storage, usually found in big cities. Thank you. ಈ ವಿಡಿಯೋನ ನಾನು ಸೈನ್ಸ್ ಪ್ರಾಜೆಕ್ಟ್ಗೋಸ್ಕರ ರೆಡಿ ಮಾಡಿರೋಂತಹ ಟೈಪ್ಸ್ ಆಫ್ ಹೌಸಸ್ ಬಗ್ಗೆ ಮಾಡಿದ್ದೀನಿ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಟೈಪ್ಸ್ ಆಫ್ ಹೌಸಸಲ್ಲಿ ನಾನು ಒಂದು 7 ಟೈಪ್ ಹೌಸಿಂಗ್ ಮಾಡೆಲ್ನ ಮಾಡಿದ್ದೀನಿ. ಬಿಲ್ಡಿಂಗು, ಗುಡಿಸ್ಲು, ಆಮೇಲೆ ಸ್ಲೋಪ್ ಹೌಸು, ಟೆಂಟು, ಬೋಟ್ ಹೌಸು ಮತ್ತು ಇಗ್ಲೂ ಮಾಡಿದ್ದೀನಿ. ಸೊ ಇದನ್ನು ಎಲ್ಲದನ್ನು ನಾನು ವೇಸ್ಟ್ ಕಾರ್ಡ್ಬೋರ್ಡ್ ಇಂದನೇ ಮಾಡಿರೋವಂಥದ್ದು. ತುಂಬಾ ಈಸಿಯಾಗಿ ಮಾಡಬಹುದು. ನೀವು ಸ್ವಲ್ಪ ಐಡಿಯಾ ಉಪಯೋಗಿಸಿದರೆ ಎಲ್ಲ ರೀತಿಯಾದಂತಹ ಮಾಡೆಲ್ಗಳನ್ನ ಮಾಡ್ಬೋದು. ನಾನಿಲ್ಲಿ ಕೆಳಗಡೆ ಒಂದು ರೊಟ್ಟಿನ ಬೇಸ್ ಮೇಲೆ ಇದನ್ನು ಅಂಟಿಸಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಇಗ್ಲು. ಇದು ಕೂಡ ಒಂದು ರೊಟ್ಟಿಂದನೇ ಮಾಡಿರೋದು. ಮತ್ತು ಇದರಲ್ಲಿ ನೈಲಾನ್ ಕಾಟನ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ಒಂದು ಎಸ್ಕಿಮೋನ ನಾನು ನಿಲ್ಲಿಸಿದ್ದೀನಿ. ನೀವು ಇದನ್ನು ಇನ್ನೂ ಎಫೆಕ್ಟಿವ್ ಆಗಿ ಮಾಡಬೇಕಂದ್ರೆ ಇದರಲ್ಲಿ ಒಂದು ಐಸ್ ಬೇರ್ ಅಥವಾ ವೈಟ್ ಬಿಯರ್ ಬರುತ್ತಲ್ಲ, ಅದನ್ನು ನಿಲ್ಲಿಸ್ಬೋದು. ಇಲ್ಲ ಡೀರ್ನ ನಿಲ್ಲಿಸ್ಬೋದು. ಜಿಂಕೆ ಬರುತ್ತೆ, ಹಿಮ ಜಿಂಕೆ, ಅಥವಾ ಕರಡಿ ಬರುತ್ತಲ್ಲ, ಹಿಮ ಕರಡಿ, ಅದನ್ನು ಕೂಡ ನೀವು ಇಲ್ಲಿ ಇಟ್ಬಿಟ್ಟು ಇನ್ನೂ ಎಫೆಕ್ಟಿವ್ ಆಗಿ ಮಾಡ್ಬೋದು. ನಾನು ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ದೀನಿ. ಸಿಂಪಲ್ಲಾಗಿ ಹೇಗೆ ಮಾಡೋದು ಅನ್ನೋದನ್ನು ಕೆಲವೊಂದು ವಿಡಿಯೋ ಮಾಡಿದ್ದೀನಿ. ಈ ಬೋಟ್ ಹೌಸಿಂದು ಹೇಗೆ ಮಾಡೋದು ಅನ್ನೋದು ಒಂದು ಸಿಂಪಲ್ಲಾಗಿ ವಿಡಿಯೋ ಮಾಡಿದ್ದೀನಿ, ನೋಡಿ. ಇದು ಬೋಟ್ ಹೌಸ್. ಒಂದು ಶೂ ಬಾಕ್ಸ್ನ ತೊಗೊಂಡಿದ್ದೀನಿ ನಾನು. ಶೂ ಬಾಕ್ಸ್ನ ಬೋಟ್ ಶೇಪ್ನಲ್ಲಿ ಕಟ್ ಮಾಡಿ ಅಂಟಿಸ್ಕೊಂಡಿದ್ದೀನಿ ಫಸ್ಟು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸಿಲ್ವರ್ ಫಾಯಿಲೆಲ್ಲ ಅಂಟಿಸಿದ್ದೀನಿ. ಇದು ವಾಟರ್ ಪ್ರೂಫ್ ಮಾಡಿದ್ದೀನಿ ನಾನು. ಇದನ್ನು ನೀರು ಮೇಲೆ ಕೂಡ ಬಿಟ್ಟರು ಏನೂ ಆಗೋದಿಲ್ಲ. ಕೆಳಗಡೆ ಬ್ಲ್ಯಾಕ್ ಕಲರ್ ಹೊಡೆದಿದ್ದೀನಲ್ಲ, ಇದು ಏನಂದರೆ ಅದು ತೆಪ್ಪ, ಅದಕ್ಕೆಲ್ಲ ಡಾಂಬರ್ ಅಂಟಿಸಿರ್ತಾರೆ. ಸೊ ಆ ರೀತಿಯಾದಂಥ ಒಂದು ಎಫೆಕ್ಟ್ ಅನ್ನಿಸ್ಲಿ ಅಂತ ಅನ್ನೋಕ್ಕೋಸ್ಕರ ಬ್ಲ್ಯಾಕ್ ಹಚ್ಚಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಈ ಶೂ ಬಾಕ್ಸ್ನ ನಾನು ಕಟ್ ಮಾಡಿಕೊಂಡು ಬೋಟ್ ಶೇಪ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಶೂ ಬಾಕ್ಸು. ಈ ರೀತಿಯಾಗಿ ನೀವು ಇನ್ನೂ ಶಾರ್ಪಾಗಿ ಅಥವಾ ಯಾವ ರೀತಿ ಬೇಕಾದ್ರೂ ನಿಮಗೆ ಕ್ರಿಯೇಟಿವ್ ಆಗಿ ಹೆಂಗೆ ಅನಿಸುತ್ತೆ ಆ ರೀತಿಯಾಗಿ ಶೇಪ್ನ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ವೈಡಾಗಿರಲಿ, ಯಾಕಂದರೆ ಬೋಟ್ ಹೌಸ್ ಅಲ್ಲ, ಯಾಕಂದರೆ ಬೋಟ್ ಹೌಸ್ ಮಾಡಬೇಕಲ್ಲ ಮೇಲೆ, ಹಾಗಾಗಿ ಸ್ವಲ್ಪ ವೈಡ್ ಇರಲಿ ಅನ್ನೋಕ್ಕೋಸ್ಕರ ಅಗಲ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಪೇಪರ್ ಮತ್ತು ಫೆವಿಕಾಲ್ನ ಹಚ್ಕೊಂಡು ಸ್ವಲ್ಪ ಸ್ಟ್ರೆಂತ್ ಬರೋ ರೀತಿಯಾಗಿ ಮಾಡ್ಕೋಬೇಕು. ಇದ್ರ ಮೇಲ್ಗಡೆ ಹೌಸ್ ಇದು ಮಾಡಲಿಕ್ಕೆ ನಾನೊಂದು ಆಲ್ಔಟಿಂದು ಬಾಕ್ಸ್ ತಗೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಪೇಪರ್ ಮತ್ತು ಫೆವಿಕಾಲ್ ಹಾಕಿ ಗಟ್ಟಿಯಾಗಿ ಅಂಟಿಸಿ ಒಣಗಿಸಿದ್ದೀನಿ. ಆಮೇಲೆ ಇದು ಎರಡನ್ನು ಜಾಯಿನ್ ಮಾಡಿ, ಅದು ಬೋಟಿನ ಮೇಲ್ಗಡೆ ಈ ಹೌಸ್ನ ಇಟ್ಬಿಟ್ಟು ಆಮೇಲೆ ನಾನು ಇದಕ್ಕೆ ಅಲ್ಯೂಮಿನಿಯಂ ಫಾಯಿಲ್ನ ಹಚ್ಚಿದ್ದೀನಿ. ಅಲ್ಯೂಮಿನಿಯಂ ಫಾಯಿಲ್ ಯಾಕೆ ಹಚ್ಚಿದೆ ಅಂತ ಹೇಳಿದ್ರೆ, ಇದು ವರ್ಕಿಂಗ್ ಮಾಡೆಲ್ ಟೈಪ್ ಕೂಡ ಯೂಸ್ ಮಾಡ್ಬೋದು. ನೀರಿನಲ್ಲಿ ನೀವು ಇದನ್ನು ಬಿಟ್ಟರೆ ಇದು ನಿಧಾನವಾಗಿ ತೇಲ್ಕೋತಾ ಹೋಗುತ್ತೆ. ಆದ್ದರಿಂದ ಅಲ್ಯೂಮಿನಿಯಂ ಫಾಯಿಲನ್ನು ಹಚ್ಚಿದ್ದೀನಿ, ನೀಟಾಗಿ ಅಂಟಿಸ್ಕೊಂಡಿದ್ದೀನಿ. ಆಮೇಲೆ ಕೆಳಗಡೆ ಬ್ಲ್ಯಾಕ್ ಕಲರ್ ಹಚ್ಚಿ MVB ಬೋಟ್ ಹೌಸ್ ಅಂತ, MVB ಅಂದರೆ ಮನ್ವಿತಾ ಭಾರದ್ವಾಜ್ ಅಂತ ಹೇಳಿ ಮಾಡಿದ್ದೀನಿ. ಆಮೇಲೆ ಇದನ್ನು ಕೆಲವೊಂದು ಲೇಸ್ಗಳನ್ನ ಅಂಟಿಸಿ ಡೆಕೋರೇಟ್ ಮಾಡಿದ್ದೀನಿ. ನೆಕ್ಸ್ಟು ಇದು ಗುಡಿಸ್ಲು ಮಾಡಲಿಕ್ಕೆ ನಾನು ಇದಕ್ಕೂ ಕೂಡ ಕಾರ್ಡ್ಬೋರ್ಡ್ನ ಶೀಟ್ ತಗೊಂಡು ರೌಂಡಾಗಿ ಸುತ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಒಂದು ಕೋನ್ ಶೇಪಲ್ಲಿ ಪಿನ್ ಮಾಡಿಕೊಂಡು ಇದಕ್ಕೆ ಮನೆಯಲ್ಲೇ ತಯಾರಿಸಿದ ಅಂತಹ ಗಮ್ನ ರೆಡಿ ಮಾಡಿಕೊಂಡು ಒಣ ಹುಲ್ಲನ್ನು, ಇದು ಕೂಡ ಗಾರ್ಡನಲ್ಲೇ ಇದ್ದಂತಹ ಒಣ ಹುಲ್ಲು, ಅದನ್ನು ತಗೊಂಡು ಬಂದು ಅದರ ಮೇಲ್ಗಡೆನೆ ಅಂಟಿಸಿದ್ದೀನಿ ನಾನು, ನೋಡಿ. ಮತ್ತು ಅದು ವಿಲೇಜಿಂದು ಒಂದು ಸೊಗಡು ಅಂತ ಹೇಳ್ತಾರಲ್ಲ, ಹಳ್ಳಿ ಸೊಗಡು ಬರಲಿಕ್ಕೋಸ್ಕರ ಅದ್ರ ಮೇಲ್ಗಡೆ ಹಳ್ಳಿ ಮನೆಯಲ್ಲಿ ಬರೆಯುವಂತಹ ಚಿತ್ರ ರಂಗೋಲಿ ಎಲ್ಲ ಹಾಕಿರ್ತಾರಲ್ಲ ಆ ರೀತಿಯಾಗಿ
ವೈಟ್ ಕೋನಲ್ಲಿ ಈ ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ. ಅದು ತುಂಬಾ ಒಂಥರ ರಿಯಲಿಸ್ಟಿಕ್ಕಾಗಿ ಕಾಣುತ್ತೆ. ಮತ್ತು ಇದು ಟೆಂಟಿಗೂ ಅಷ್ಟೇ ಒಂದು ಟ್ರಯಾಂಗಲ್ ಶೇಪಿಂದು ಬುಕ್ಕಿಂದು ರೊಟ್ಟಿರುತ್ತಲ್ಲ ಅದನ್ನು ತಗೊಂಡು ಈ ರೀತಿಯಾಗಿ ಮೇಲ್ಗಡೆ ಒಂದು ಮಿಲ್ಟ್ರಿ ಟೈಪಿನ ಬಟ್ಟೆ ಅಂದರೆ ಅದಕ್ಕೆ ಇದು ಹಾಕಿರ್ತಾರೆ, ಟಾರ್ಪಲ್ ಹಾಕಿರ್ತಾರಲ್ಲ ಆ ಲುಕ್ ಬರಲಿ ಅನ್ನೋಕ್ಕೋಸ್ಕರ ಆ ಥರ ಮಾಡಿದ್ದೀನಿ. ಮತ್ತು ಇದು ಸ್ಲೋಪ್ ಹೌಸು ಮಾಮೂಲು ಬಾಕ್ಸ್ ತೊಗೊಂಡಿದ್ದೀನಿ. ಬಾಕ್ಸ್ ಮೇಲೆ ಟ್ರಯಾಂಗಲ್ ಶೇಪಲ್ಲಿ ಈ ರೀತಿಯಾಗಿ ಕಟ್ ಮಾಡಿ ಅದಕ್ಕೆ ಹಂಚಿಂದು ಎಫೆಕ್ಟ್ ಬರೋಕ್ಕೋಸ್ಕರ ಈ ರೀತಿಯಾದಂಥ ಲೇಸ್ ಅಂಟಿಸಿದ್ದೀನಿ. ಮತ್ತು ಇಲ್ಲಿ ನೋಡಿ ಬಾಗಿಲು ಓಪನ್ ಮಾಡೋ ರೀತಿ ಮಾಡಿದ್ದೀನಿ, ಡಿಸೈನ್ ಮಾಡಿದ್ದೀನಿ. ಇದು ಸ್ಲೋಪ್ ಹೌಸು. ಮತ್ತು ಇದು ಬಿಲ್ಡಿಂಗು. ಇದಕ್ಕೆ ಮಾಮೂಲು ಉದ್ದೊಂದು ಬಾಕ್ಸ್ ತಗೊಂಡು ಅದರ ಮೇಲ್ಗಡೆ ನೀವು ಯಾವುದಾದ್ರೂ ಒಂದು ಉದ್ದನ ಬಿಲ್ಡಿಂಗ್ ನೋಡಿದಾಗ ನೀವು ದೂರದಿಂದ ನೋಡಿದಾಗ ಇದೇ ಥರ ಕಾಣುತ್ತೆ. ಸೊ ಆ ಥರ ಎಫೆಕ್ಟ್ ಕೊಡಲಿಕ್ಕೋಸ್ಕರ ಪಟ್ಟಿ ಇರುವಂತಹ ಒಂದು ಲೇಸ್ನ ಅಂಟಿಸಿದ್ದೀನಿ. ಮತ್ತು ಈಗೆಲ್ಲ ಫ್ಲ್ಯಾಟ್ ದೊಡ್ಡ ಫ್ಲ್ಯಾಟ್ಸ್ ಮುಂದೆ ಎಲ್ಲ ನೀವು ನೋಡಿರ್ಬೋದು, ಗಾರ್ಡನ್ ಟೈಪು, ಸ್ವಿಮ್ಮಿಂಗ್ ಪೂಲ್ ಟೈಪ್ ಎಲ್ಲ ಇರುತ್ತೆ. ಸೊ ನಾನು ಆ ರೀತಿಯಾಗಿ ಒಂದು ಇದು ಕೊಡಲಿಕ್ಕೋಸ್ಕರ ಆರ್ಟಿಫಿಷಿಯಲ್ ಫ್ಲವರ್ಸ್ ಮತ್ತು ಸ್ವಿಮ್ಮಿಂಗ್ ಪೂಲ್ ಟೈಪು ಮಾಡಿದ್ದೀನಿ ಇದ್ರ ಮುಂದೆ. There are mainly two types of houses, kacha house and pakka house. In kacha house, hut is made up of straws and mud, usually found in villages. In pakka house, slope house is made up of bricks, cement, iron and slabs. Slabs are made up of baked clay. They are found in cities, big cities. Boat house is made up of wood. They are found in river areas like Kerala. They can move from one place to another. Igloos are made up of snow blocks. They are found in polar regions. Buildings are made up of iron, bricks, cements. They are found in big cities. Tent is made up of clothes or plastic tied up with rope. Thank you.